ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ನಾವು ಮತ್ತೊಮ್ಮೆ KR ಪುರ ಕಡೆಗೆ ಬಂದಿದ್ದೀವಿ. KR ಪುರದಲ್ಲಿ ಕೊಡಿಗೆಹಳ್ಳಿ ಮೇನ್ ರೋಡ್ ಇದು. ಸೊ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಜಾಗ ಬಂದ್ಬಿಡ್ಬೋದು. ಕನ್ಫ್ಯೂಸ್ ಆಗಲ್ಲ. ಇನ್ನೂ ಹೇಳಬೇಕು ಅಂದರೆ ಇದು ಅಯ್ಯಪ್ಪ ನಗರ್ ಲೊಕೇಶನ್ನ ಫಾಲೋ ಮಾಡಿ ಆರಾಮಾಗಿ ಬರ್ಬೋದು. ಸುತ್ತಮುತ್ತ ಇದ್ದೀರಾ ಅಂದರೆ ಒಂದು ಒಳ್ಳೆ ನಾಟಿ ಸ್ಟೈಲು ಪ್ಲಸ್ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ನ ಹುಡುಕ್ತಾ ಇದ್ದೀರಾ, ಅದು ಕೂಡ ಒಂದು ಒಳ್ಳೆ ಫೈನ್ ಡೈನ್ ಆ್ಯಂಬಿಯನ್ಸಲ್ಲಿ ಅಂದರೆ ಈ ಜಾಗ ನಿಮಗೆ. ಸೊ ಪಂಪರ ಅಂತ ರೆಸ್ಟೋರೆಂಟ್ ನೇಮು ಹೊಸದಾಗಿ ಶುರು ಆಗಿದೆ. ಸೊ ನಮ್ಮ ಸತ್ಯ ಬ್ರೋ ಅವರು ರೆಕಮೆಂಡ್ ಮಾಡಿದ ಜಾಗ, ಅವರು ಬಂದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಬ್ರೋ, ಆಂಧ್ರ ಸ್ಟೈಲ್ ರೆಸ್ಟೋರೆಂಟು ಪ್ಲಸ್ ನಾಟಿ ಸ್ಟೈಲು, ಬಟ್ ನಾಟಿ ಸ್ಟೈಲಲ್ಲಿ ವೈಟ್ ಪಲಾವ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿ ಅದು ಕೂಡ ವೈಟ್ ಪಲಾವ್ ಕೂಡ ಒಂದು ಕಾಂಬೋ ಥರ ಮಾಡಿದ್ದಾರೆ. ಸೊ ಎಲ್ಲರೂ ನಾರ್ಮಲ್ ಮಟನ್ ಕಾಂಬೋ ಚಿಕನ್ ಕಾಂಬೋ ಅಂತ ಇಟ್ಟರೆ, ಇವರು ಹೊಸ್ತಡಕ್ಕೆ ಮಟನ್ ಕಾಂಬೋ ಹೊಸ್ತಡಕ್ಕೆ ಚಿಕನ್ ಕಾಂಬೋ ಅಂತ ಇಟ್ಟಿದ್ದಾರೆ. ಸೊ ಟ್ರೈ ಮಾಡೋಣ. ತುಂಬ ಲೇಟ್ ಮಾಡಿದ್ರೆ ಒಳಗೆ ಹೋಗ್ಬಿಡೋಣ ಬೋನಿ. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ಸೊ ಎರಡು ಥರ ಇಲ್ಲಿ ಕಾಂಬೋನ ತರಿಸಿದ್ದೀವಿ. ಸೊ ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಸೊ ಆಂಧ್ರ ಸ್ಟೈಲ್ ಪ್ಲಸ್ ನಾಟಿ ರೆಸ್ಟೋರೆಂಟ್ ಆಗಿರೋದ್ರಿಂದ ಸೊ ಎರಡೂ ಇರಲಿ. ಎರಡರಲ್ಲೂ ಒಂದು ಮೀಲ್ಸ್ ಥರ, ಈಗ ಬಂದು ಮಧ್ಯಾಹ್ನದ ಬಂದು ಊಟ ಮಾಡಬೇಕು ಅಂದರೆ ಎರಡು ಆಪ್ಷನ್ನು ಕೇಳ್ತಾರೆ, ವೆಜ್ಜಲ್ಲೂ ಕೇಳ್ತಾರೆ, ನಾನ್ ವೆಜ್ಜಲ್ಲೂ ಕೇಳ್ತಾರೆ. ಅದಕ್ಕೆ ಎರಡು ತರಿಸಿದ್ದೀವಿ. ಸೊ ಇಲ್ಲಿ ಆಂಧ್ರ ವೆಜ್ ಮೀಲ್ ಇದೆ. ಸೊ ಅದು ಸ್ವಲ್ಪ ಜಾಸ್ತಿ ಇದೆ ಕ್ವಾಂಟಿಟಿ. ಸೊ ಹೊಟ್ಟೆ ತುಂಬ ತಿನ್ನಬೇಕು ವೆಜಿಟೇರಿಯನ್ಸ್ಗೆ ಈ ಆಪ್ಷನ್ನು. ಆಮೇಲೆ ನಾನ್ ವೆಜ್ಜು ಕಾಂಬೋ ಅದು ಕೂಡ ಯಾವುದು ಅಂದರೆ ಹೊಸ್ತಡಕ್ಕೆ ಮಟನ್ ಕಾಂಬೋನ ತರಿಸಿ. ಹೊಸ್ತಡಕ್ಕೆ ಚಿಕನ್ ಕಾಂಬೋನ ಸಿಗುತ್ತೆ, ಹೊಸ್ತಡಕ್ಕೆ ಮಟನ್ ಕಾಂಬೋನ ಸಿಗುತ್ತೆ. ಹೊಸ್ತಡಕ್ಕೆ ಮಟನ್ ಕಾಂಬೋನ ತರಿಸಿದ್ದೀವಿ. ಸೊ ಎರಡು ಆಯಿತಾ. ಆಮೇಲೆ ಸಪ್ರೇಟಾಗಿ ಎರಡು ಡಿಶಸ್ನ ತರಿಸಿದ್ದೀವಿ. ಇಲ್ಲಿ ಮಲ್ಟಿ ಕ್ಯೂಸಿನ್ ಕೂಡ ನಿಮಗೆ ತಂದೂರು ಎಲ್ಲ ಸಿಗುತ್ತೆ. ಸೊ ನಾವು ಅವರ ಗೊಂಗೂರ ಪನ್ನೀರ್ ಡ್ರೈನ ತರಿಸಿದ್ದೀವಿ. ಗೊಂಗೂರ ಪನ್ನೀರ್ ಡ್ರೈ, ಯಾವಾಗಲೂ ಗೊಂಗೂರ ಚಿಕನ್ ತಿಂದಿರ್ತೀರಾ. ಸೊ ವೆಜಿಟೇರಿಯನ್ಸ್ಗೂ ವೆಜ್ಜಲ್ಲೂ ಆಪ್ಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಪನ್ನೀರ್ನ ತರಿಸಿದ್ದೀವಿ. ಮತ್ತು ಇನ್ನೊಂದು ಇದು ಕರಿ ಲೀಫ್ ಚಿಕನ್ನು, ಕರಿವೇಪಾಕು ಚಿಕನ್ ಅಂತಾರೆ. ಸೊ ಆಂಧ್ರ ಸ್ಟೈಲು ಅದು ಕೂಡ ತರಿಸಿದ್ದೀವಿ. ಈಗ ಮೇಯ್ನು ಕಾಂಬೋ ಅಂತ ಹೇಳ್ಬಿಟ್ಟೆ, ಬಟ್ ಅದರಲ್ಲಿ ಏನೇನು ಬರುತ್ತೆ, ಎಷ್ಟು ಡಿಶಸ್ ಬರುತ್ತೆ, ಎಷ್ಟು ಐಟಮ್ಸ್ ಬರುತ್ತೆ ನೋಡೋಣ ಒಂದು ಕಡೆಯಿಂದ. ಮೊದಲನೇದು ನಾನ್ ವೆಜ್ಜು ಹೊಸ್ತಡಕ್ಕೂ ಮಟನ್ ಕಾಂಬೋದಲ್ಲಿ ಏನೇನು ಬರುತ್ತೆ ನೋಡುವ. ಒಂದು ಮುದ್ದೆ ಬರುತ್ತೆ. ಸೊ ಆಮೇಲೆ ಒಂದು ಮಟನ್ ಫ್ರೈ ಬರುತ್ತೆ, 2-3 ಪೀಸ್ ಇರುತ್ತೆ. ಆಮೇಲೆ ಮಟನ್ದು ಡ್ರೈ ಒಂದು ಬರುತ್ತೆ, ಅದು ಅಷ್ಟೇ 2-3 ಪೀಸ್ ಇರುತ್ತೆ. ಒಂದು ಮೊಟ್ಟೆ ಕೊಡ್ತಾರೆ, ಒಂದು ಸ್ವೀಟ್ ಕೊಡ್ತಾರೆ, ಮತ್ತು ಒಂದು ಮಟನ್ ಬಿರಿಯಾನಿ ಇರುತ್ತೆ. ಇದರಲ್ಲಿ ಒಂದು 2 ಪೀಸ್ ಇರುತ್ತೆ ಮಟನ್ ಪೀಸಸ್ಸು. ರೈಸ್ ಕ್ವಾಂಟಿಟಿ ಜಾಸ್ತಿ ಇದೆ, ಮತ್ತು ಗ್ರೇವಿ ಮತ್ತು ಮೊಸರು ಬಜ್ಜಿನ ಕೊಟ್ಟಿರ್ತಾರೆ. ಇದು ಹೊಸ್ತಡಕ್ಕೂ ಮಟನ್ ಕಾಂಬೋ. ಈಗ ವೆಜ್ ಮೀಲು, ಆಂಧ್ರ ವೆಜ್ ಮೀಲು. ಸೊ ಎಲ್ಲ ಕಡೆ ನೋಡಿರ್ತೀರ. ಇದೊಂದು ಏನು ಸ್ಪೆಷಲಾಗಿ ಆ್ಯಡ್ ಮಾಡಿದ್ದಾರೆ ಅಂದರೆ ಒಂದು ಬೀಡ ಕೊಡ್ತಾರೆ, ಬಾಳೆಹಣ್ಣು, ಅನ್ನ, ಸಂಡಿಗೆ ಮತ್ತು ಮೆಣಸಿನ್ಕಾಯಿ ಡೀಪ್ ಫ್ರೈ ಮಾಡಿರೋದು, ತುಪ್ಪ ಕೊಟ್ಟಿರ್ತಾರೆ ಪಪ್ಪುಗೆ ಹಾಕೊಂಡು ತಿನ್ನಿ ಅಂತ, ಮೊಸರು, ಸ್ವೀಟು, ಚಟ್ನಿ, ಇನ್ನೊಂದು ಗ್ರೇವಿ ಕೊಟ್ಟಿರ್ತಾರೆ, ಚಟ್ನಿ ಕೊಟ್ಟಿರ್ತಾರೆ, ಸಾರು ಕೊಟ್ಟಿರ್ತಾರೆ, ಪಪ್ಪು ಮೇಯ್ನ್ ಹೈಲೈಟು, ಪಲ್ಯ ಮತ್ತು ರಸಮ್ಮು, ಆಮೇಲೆ ಸಲಾಡು. ಇನ್ನು ಟೇಬಲ್ ಮೇಲೆ ನಾರ್ಮಲಾಗಿ ಉಪ್ಪಿನಕಾಯಿ, ಗನ್ ಪೌಡರು ಮತ್ತು ಗೊಂಗೂರ ಚಟ್ನಿ ಇಟ್ಟಿರ್ತಾರೆ. ಅದು ಕೂಡ ನೀವು ಎಷ್ಟು ಬೇಕಾದ್ರೂ ಬಡಿಸ್ಕೊಂಡು ತಿಂತಾ ಇರ್ಬೋದು. ವೆಜ್ ಮೀಲಲ್ಲಿ ಏನು ಅಂದರೆ ನಿಮಗೆ ಆಪ್ಷನ್ನು ರೈಸು ಅನ್ಲಿಮಿಟೆಡು, ಮತ್ತು ನೀವು ಬಡಿಸ್ಕೊಂಡು ಮತ್ತು ಗ್ರೇವಿ ಎಲ್ಲನೂ ಹಾಕ್ಕೊಂಡು ತಿನ್ಬೋದು. ಸೊ ಇದರಲ್ಲೇ ಇಷ್ಟೊಂದು ಅನ್ಲಿಮಿಟೆಡ್ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಪ್ಲೇಟ್ ಮೀಲ್ಸ್ ಕೂಡ ಇದೆಯಂತೆ. ವೆಜ್ ಮೀಲಲ್ಲೇ ಪ್ಲೇಟ್ ಮೀಲ್ ಕೂಡ ಸಿಗುತ್ತೆ, ನಿಮ್ಮ ಅನ್ಲಿಮಿಟೆಡ್ ಮೀಲ್ ಕೂಡ ಸಿಗುತ್ತೆ. ಯಾವ್ದು ಬೇಕೋ ನೀವು ಚೂಸ್ ಮಾಡ್ಕೊಬೋದು. ಸೊ ಈಗ ಮಾತು ಜಾಸ್ತಿ ಆಯಿತು, ಹೊಟ್ಟೆ ಹಸಿತಾ ಇದೆ, ಟೇಸ್ಟ್ ಮಾಡುವ. ಫಸ್ಟು ವೆಜ್ಜು ತಿನ್ಬಿಟ್ಟು ಸ್ವಲ್ಪ ಪಪ್ಪು ಇವೆಲ್ಲನೂ, ಆಮೇಲೆ ನಾವು ಹೊಸ್ತಡಕ್ಕೆ ಹೋಗೋಣ. ಸ್ವಲ್ಪ ಪಪ್ಪು ಗನ್ ಪೌಡರು ಟೇಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ತಿನ್ನೋಣ, ಆಮೇಲೆ ನಿಧಾನಕ್ಕೆ ತಿಂದ್ರಾಯಿತು.
ಗನ್ ಪೌಡರ್, ಚಟಿ ಪುಡಿ ಸ್ವಲ್ಪ ಯಥೇಚ್ಛವಾಗಿ ಹಾಕಿಕೊಂಡು ಅದಕ್ಕೆ ತುಪ್ಪ ಕೊಟ್ಟಿರ್ತಾರೆ. ತುಪ್ಪ ಇಲ್ದಿರ ತಿನ್ನೋಕ್ಕಾಗತ್ತಾ? ಓಯ್ ಟೇಸ್ಟ್ ಮಾಡುವ. ನೀಟಾಗಿ ಮಿಕ್ಸ್ ಮಾಡಿ ಅದು ಕಲರ್ ನೋಡಿದಾಗ ಅಷ್ಟೊಂದು ಖಾರ ಇರೋಲ್ಲ, ಯಾಕಂದರೆ ಕೆಂಪಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿರ್ತಾರೆ ಅಂದ್ಕೊಂಡೆ. ನೀವು ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡ್ರು ಸ್ಪೈಸಿ ಆಗಿದೆ. ಆಮೇಲೆ ಇದು ತರಿಯಾಗಿ ಪುಡಿ ಮಾಡಿರೋದು, ನಿಮಗೆ ಕಟ್ಟುಮ್ ಅಂತ ಎಲ್ಲ ಸಿಗ್ತಾ ಇರುತ್ತೆ ಬಾಯಿಗೆ ಮಧ್ಯದಲ್ಲಿ. ಸಖತ್ತು ಸ್ಟ್ರಾಂಗ್ ಆದ ಗನ್ ಪೌಡರು, ಆ ಹೆಸರು ತಕ್ಕನಂಗೆ ಶೂಟ್ ಹಾಕತ್ತೆ ತಿಂದಿದ್ದ ತಕ್ಷಣ ಬಾಯಲ್ಲಿ. ಚೆನ್ನಾಗಿದೆ. ಆದರೆ ಒಂದು ರಾಶಿ ತುಪ್ಪ ಹಾಕ್ಕೊಂಡಲ್ಲ, ಆ ಫ್ಲೇವರ್ ಇಂಟೆನ್ಸು. ಬಟ್ ತುಪ್ಪ ಡಾಮಿನೇಟ್ ಮಾಡ್ತಾಯಿಲ್ಲ, ಅಷ್ಟು ತುಪ್ಪ ಹಾಕ್ಕೊಂಡ್ರೂ ಆ ಪೌಡ್ರೇ ಡಾಮಿನೇಟ್ ಮಾಡ್ತಾಯಿದೆ. ಸೊ ಅದಕ್ಕೆ ಒಂದು ಪಾಯಿಂಟು. ನೆಕ್ಸ್ಟು ಆಂಧ್ರ ಮಿಲ್ಲಲ್ಲಿ ಮೈನು ತಿನ್ನಲೇಬೇಕಾದ ಇನ್ನೊಂದು ಡಿಶ್ಶು ಪಪ್ಪು. ಈ ಗನ್ ಪೌಡರು ಮತ್ತು ಪಪ್ಪು ಇವೆರಡೇ ಮೇಯ್ನು. ಯಾಕಂದರೆ ಇನ್ನು ಮಿಕ್ಕಿದ್ದು ಸಾರು, ರಸಮ್ಮು ಇವೆಲ್ಲ ಇರ್ಬೋದು, ಇವೆಲ್ಲ ಸೈಡ್ ಆಗ್ತಿರ್ತಾರೆ. ಅದು ಚೇಂಜ್ ಆಗ್ತಾ ಇರುತ್ತೆ, ಒಂದೊಂದು ದಿವಸ ಒಂದೊಂದು ಸಾರು ಮಾಡ್ತಾರೆ. ಬಟ್ ಇದು ಎಲ್ಲರೂ ಬಂದು ತಿನ್ನೋದೇ ಇದು. ಸೊ ಇದು ಸೂಪರಾಗಿರಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡುವ. ಶಿವ. ಆಹಾ, ಅದ್ಭುತ. ಫುಲ್ಲು ತಿಕ್ಕಾಗೆ ಕ್ರೀಮಿ ಆಗಿ ಅದ್ಭುತವಾಗಿದೆ. ಅದರಲ್ಲೂ ಸ್ವಲ್ಪ ಖಾರ ಇದೆ. ಬಾಯಿಗೆ ಹಸಿಮೆಣ್ಸಿನ್ಕಾಯಿದು ಬೀಜಗಳೆಲ್ಲ ಸಿಕ್ತು, ಬಾಯಿ ಬ್ಲಾಸ್ಟ್ ಆಯಿತು. ಬಾಯಲ್ಲಿ ಖಾರ, ಸ್ಪೈಸಿ ಆದ ಅದ್ಭುತವಾದ ಪಪ್ಪು. ವೆಜ್ ಅನ್ಲಿಮಿಟೆಡ್ ಮೀಲ್ ತೊಗೊಂಡಾಗ ಅರ್ಧ ರೈಸ್ ಹಾಕ್ಕೊಂಡು ಬರೀ ಗನ್ ಪೌಡ್ರಲ್ಲಿ ತಿನ್ನಬೇಕು, ಇನ್ನು ಅರ್ಧ ರೈಸ್ ಹಾಕ್ಕೊಂಡು ಬರೀ ಪಪ್ಪಲ್ಲಿ ತಿನ್ನಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಅರ್ಧ ರೈಸ್ ತೋರಿಸ್ಕೊಂಡು ಅದರಲ್ಲಿ 3 ಡಿವೈಡ್ ಮಾಡಿಬಿಟ್ಟು ರಸಮ್ಮು, ಸಾರು, ಮೊಸರಲ್ಲಿ ತಿನ್ನಬೇಕು. ಸೊ ಗೊತ್ತಾಯ್ತಾ? ಹಂಗೆ ತಿನ್ನಬೇಕು. ಹೈಲೈಟ್. ಇವೆರಡೂ ಸೂಪರಾಗಿತ್ತು. ಇನ್ನಷ್ಟೇ ಅವಳು ಹೇಳಿದಲ್ಲ, ರಸಮ್ಮು, ಸಾರು, ಮೊಸರೆಲ್ಲ ಇದೆ, ಅದೆಲ್ಲ ಹಾಕೊಂಡು ತಿನ್ಬೋದು. ಬಟ್ ನಮಗೆ ಬೇಜಾನಿದೆ ಕವರ್ ಮಾಡೋವಂಥದ್ದು. ಅದಕ್ಕೆ ಈಗ ಡೈರೆಕ್ಟಾಗಿ ಸಪ್ರೇಟಾಗಿ 2 ಡಿಶ್ ತರಿಸಿದ್ನಲ್ಲ, ಅದು ಜಂಪ್ ಮಾಡೋಣ. ವೆಜಿಟೇರಿಯನ್ಸ್ ಗೋಂಗೂರ ಪನ್ನೀರ್ ಡ್ರೈ. ಪುಟ್ಟಾಣಿಗೆ ಪನ್ನೀರನ್ನ ಕಟ್ ಮಾಡಿ ಗೋಂಗೂರ ಮಸಾಲೆ ಹಾಕಿ ಟಾಸ್ ಮಾಡಿರ್ತಾರೆ. ಆ ಗೋಂಗೂರ ಚಟ್ನಿದು ಆ ಟ್ಯಾಂಗಿನೆಸ್ಸು, ಆ ಜುಮ್ ಅಂತದಲ್ಲ ಮೈಯೇ, ಅದು ಜಾಸ್ತಿನೂ ಇಲ್ಲ, ಸ್ವಲ್ಪ ಓವರಾಗಿ ಪರ್ಫೆಕ್ಟಾಗಿರುತ್ತೆ. ಚೆನ್ನಾಗಿದೆ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಬಾಯಲ್ಲೆಲ್ಲ ಸಿಡಿಯುತ್ತೆ, ಕಚ್ತಾ ಇದ್ದಾರೆ. ಪನ್ನೀರು ಚಿಕ್ಕ ಪೀಸಸ್ಸು, ಸೊ ಮೆಲ್ಟ್ ಆಗುತ್ತೆ ಬಾಯಲ್ಲಿ. ಆಮೇಲೆ ಯಥೇಚ್ಛವಾದ ಗೋಡಂಬಿ ಎಲ್ಲ ಬಳಸಿದ್ದಾರೆ. ಒಂಥರ ರಿಚ್ ಆದ ಡಿಶ್ಶು. ಗೋಂಗೂರ ಚಿಕನ್ ತಿಂದಿರ್ತೀರ, ಒಂಥರ ಪನ್ನೀರ್ ಏನೋ ಟ್ರೈ ಮಾಡ್ತೀರ ಅಂದರೆ ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ಚಿಕನ್ಗೆ ಹೋಗೋಣ. ಕರಿವೇಪಾಕು ಚಿಕನ್ ಅಥವಾ ಕರಿ ಲೀಫ್ ಚಿಕನ್ ಅಥವಾ ಕರಿಬೇವು ಸೊಪ್ಪು ಚಿಕನ್. ಸೂಪರ್, ನೀಟಾಗಿ ಕಟ್ಟಾಯಿತು. ಕರ್ಬೇವಿನ ಸೊಪ್ಪು, ಅದು ಆಬ್ವಿಯಸ್ಲಿ ಕರ್ಬೇವಿನ ಸೊಪ್ಪು ಚಿಕನ್ನು, ಅದರಿಂದ ಅದ್ರ ಫ್ಲೇವರ್ ಇಂಟೆನ್ಸಾಗಿ ಬರುತ್ತೆ. ಕರ್ಬೇವಿನ ಸೊಪ್ಪನ್ನ ಜಸ್ಟ್ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿಲ್ಲ, ಥರ ರುಬ್ಕೊಂಡಿದ್ದಾರೆ ತರಿಯಾಗಿ. ಸೊ ಅದು ನೋಡಿ ಚಿಕ್ಕ ಪೀಸ್ಗಳು ನೀಟಾಗಿ ಚಿಕನ್ಗೆ ಕೋಟ್ ಆಗ್ಬಿಟ್ರೆ. ಪ್ಲಸ್ಸು ಈ ಪೆಪ್ಪರ್ ಕೂಡ ಬಳಸಿರ್ತಾರೆ. ಸೊ ಸ್ಪೈಸಿನೆಸ್ಸು, ಪೆಪ್ಪರ್ದು ಖಾರ ಒಂಥರ ಚೆನ್ನಾಗಿದೆ. ಇದು ಡ್ರೈ ಡಿಶ್ಶು, ಗೊಜ್ಜು ಥರ ನಿಮಗೆ ಇರೋದಿಲ್ಲ. ಬಟ್ ಈರುಳ್ಳಿ ಎಲ್ಲ ಇರುತ್ತಲ್ಲ, ಆ ಫ್ರೈ ಮಾಡ್ಕೊಂಡಿರೋದು ಅದು ಒಂಥರ ಮಜಾ ಕೊಡುತ್ತೆ ತಿನ್ಬೇಕಾದ್ರೆ. ಜೊತೆಯಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕ ಕಟ್ ಪೀಸು, ಆಮೇಲೆ ಅದ್ರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲನೂ ಒಳ್ಳೆ ಅದ್ಭುತವಾದ ಡಿಶ್ಶು. ಚಿಕನ್ ಕ್ವಾಲಿಟಿ ಸೂಪರ್. ಟೆಂಡರ್ ಚಿಕನ್ ಸಾಫ್ಟಾಗಿರುತ್ತೆ. ಈಗ ಹೊಸ್ತಡಕ್ಕೂ ಕಾಂಬೋಗೆ ಜಂಪ್ ಆಗ್ಬಿಡುವ. ಹೊಸ್ತಡಕ್ಕೂ ಮಟನ್ ಕಾಂಬೋನಲ್ಲಿ ಫಸ್ಟ್ ಮುದ್ದೆಯಿಂದ ಶುರು ಮಾಡೋಣ. ಮುದ್ದೆ ಮಧ್ಯದಲ್ಲಿ ನೀಟಾಗಿ ಹಳ್ಳ ಮಾಡಿ ತುಪ್ಪನ ಹಾಕಿ ಕೊಟ್ಟಿದ್ದಾರೆ. ಫುಲ್ ಸ್ಮೂತಾದ ಮುದ್ದೆ, ಅದನ್ನು ಗ್ರೇವಿಯಲ್ಲಿ ಮುಳುಗಿಸಿ ಅದ್ಭುತ, ಚೆನ್ನಾಗಿದೆ. ಸಾರು, ಆ ಕಾಯಿ
ಕಾಯಿ ತುರಿ ಘಮ ಲೈಟಾಗಿ ಒಂಥರ ಸಿಹಿ ಅಂಶ ಬಂತು. ತಿಕ್ಕಾದ ಸಾರು ಗ್ರೇವಿ ಅದ್ಭುತ ಚೆನ್ನಾಗಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಇದು ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಕೊಡ್ತಾರೆ, ಮುದ್ದೆ ತಿನ್ಬೋದು. ಸೊ ಈಗ ಮಟನ್ ಫ್ರೈನ ಟೇಸ್ಟ್ ಮಾಡೋಣ. ಮಟನ್ ಫ್ರೈ ಒಂದು 2 ಪುಟಾಣಿದೊಂದು ಪೀಸ್ ಇದೆ. ಆಹಾ, ಥರ ಮಲೈ, ಈ ಮಲೈ ಚಿಕನ್ ಎಲ್ಲ ಬರುತ್ತಲ್ಲ ಆ ಥರ ಇದೆ ನೋಡೋಕ್ಕೆ. ಮಲೈ ಚಿಕನ್ ಥರ ಇದೆ ನೋಡೋದಕ್ಕೆ, ಬಟ್ ಅದೇ ಥರ ಸ್ವೀಟ್ ಇಲ್ಲ. ಚೆನ್ನಾಗಿದೆ, ಡಿಫ್ರೆಂಟ್ ಆದ ಮಟನ್ ಫ್ರೈ ಇದು. ವೈಟ್ ಮಟನ್ ಫ್ರೈ ಅಂತ ಹೇಳೋದು. ವೈಟ್ ಮಟನ್ ಪಲಾವ್ ಥರ ವೈಟ್ ಮಟನ್ ಫ್ರೈ ಚೆನ್ನಾಗಿದೆ, ಸಟಲ್ ಆಗಿದೆ. ಇದು ಜಾಸ್ತಿ ಖಾರ ಇಲ್ಲ, ಲೈಟಾಗಿ. ಜಾಸ್ತಿ ಮಸಾಲೆ ಮಕ್ಕೋಡೆ ಥರ ಇರೋದಿಲ್ಲ, ಅದು ನೋಡಿದ್ರೆ ಗೊತ್ತಾಗ್ಬೋದು. ಮಸಾಲೆ ಎಲ್ಲ ಸ್ವಲ್ಪ ಕಮ್ಮಿ ಬಳಸಿರ್ತಾರೆ, ಬಟ್ ಸ್ವಲ್ಪ ಕ್ರೀಮಿಯಾಗಿ ಒಂಥರ ಡಿಫ್ರೆಂಟ್ ಆಗಿದೆ. ಒಂಚೂರು ಸಿಹಿ ಅಂಶ ಇಲ್ಲ, ಆಮೇಲೆ ಕನ್ಫ್ಯೂಸ್ ಆಗಬಾರ್ದು. ಅದು ನೋಡಿದ ತಕ್ಷಣ ಸಿಹಿಯಾಗಿರುತ್ತೆ ಅಂತ ಸಿಹಿಗಿಲ್ಲ. ಮಟನ್ ಕ್ವಾಲಿಟಿ ಸೂಪರ್. ಈಗ ಮಟನ್ ಡ್ರೈ, ಪೆಪ್ಪರ್ ಡ್ರೈ, ಲೈಟಾಗಿ ಚರ್ಬಿ ಪೀಸಸ್ಸು. ಇದರಲ್ಲೂ ಅಷ್ಟೇ ಅದೇ ಥರ. ಅದು ಲೈಟಾಗಿತ್ತು, ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಸ್ಪೈಸಿಯಾಗಿ, ಪೆಪ್ಪರ್ದು ಖಾರ ಅದೆಲ್ಲನೂ. ನನಗೆ ಅದು ಡಿಫ್ರೆಂಟ್ ಆಗಿತ್ತು ಮಟನ್ ಫ್ರೈ, ಫಸ್ಟ್ ಟೈಮು ಆ ಥರ ಸಟಲ್ಲಾಗೆ ಜಾಸ್ತಿ ಮಸಾಲೆ ಇಲ್ದಿರ ಬರೀ ಮಟನ್ ಫ್ಲೇವರ್ನ ಸವಿಯುವಂಥ ಡಿಶ್ ಇದು ಮಟನ್ ಫ್ರೈ. ಸಪ್ರೇಟಾಗೂ ಸಿಗುತ್ತೆ, ಸಪ್ರೇಟಾಗೂ ಟ್ರೈ ಮಾಡ್ಬೋದು. ಕಾಂಬೋ ತೊಗೊಂಡಾಗ 2 ಪೀಸ್ ಬರುತ್ತೆ. ಸೊ ಇನ್ನೊಂದು ಇಷ್ಟ ಆಗಿದ್ದು ಎರಡರಲ್ಲೂ ಮಟನ್ ಕ್ವಾಲಿಟಿ ಸಕ್ಕ ಸಾಫ್ಟ್ ಆಗಿತ್ತು, ಯಾಕಂದರೆ ಲೈಟಾಗಿ ಚರ್ಬಿ ಇತ್ತಲ್ಲ, ಅದರಿಂದ ಚೆನ್ನಾಗಿ ಅದೆಲ್ಲ ಕರಗಿ ಅದ್ಭುತವಾಗಿ ಜ್ಯೂಸಿ ಆಗಿಬಿಟ್ಟಿದೆ, ಟೆಂಡರ್ ಆಗಿಬಿಟ್ಟಿದೆ. ಮಟನ್ ಪಲಾವ್ಗೆ ಜಂಪ್ ಹೊಡುವ. ಸೊ ಮಟನ್ ಪಲಾವ್, ಮಟನ್ ಬಿರಿಯಾನಿ ಸರ್ವ್ ಮಾಡ್ಕೊಳ್ಳೋಣ. ವೈಟ್ ಮಟನ್ ಬಿರಿಯಾನಿ. ಓ ಅದ್ಭುತವಾದ ಪೀಸು, ಅದರಲ್ಲೂ ಅಷ್ಟೇ ಲೈಟ್ ಚರ್ಬಿ. ಅಷ್ಟು ಬರೀ ರೈಸ್ನ ತಿಂದುಬಿಡುವ. ಆಹಾ, ವೈಟ್ ಪಲಾವ್, ಪರ್ಫೆಕ್ಟ್ ವೈಟ್ ಪಲಾವ್. ಆ ಸೋಂಪಿನ ಘಮ ಅಂತ ಇರುತ್ತೆ. ಲೈಟಾಗ ಸಟಲ್ ಆದ ಬಿರಿಯಾನಿ. ಮಟನ್ ಹೈಲೈಟ್, ಮಟನ್ ನೀಟಾಗಿ ಬಂದ್ಬಿಡುತ್ತೆ, ನೀಟಾಗಿ ಪಿಂಕ್ ಮೀಟು. ಆಹಾ, ನನಗೆ ಬಿರಿಯಾನಿನಲ್ಲಿ ಮಟನ್ ಫ್ಲೇವರ್ ಸವಿಬೇಕು, ಮಸಾಲೆ ಎಲ್ಲ ಹೈಲೈಟ್ ಆಗಬಾರ್ದು, ಜಾಸ್ತಿ ಮಕ್ಕುಡಿಬಾರ್ದು, ಖಾರವಾಗಿ ಹಂಗಿರಬಾರ್ದು, ಲೈಟಾಗಿರಬೇಕು. ಜಾಸ್ತಿ ತಿನ್ನಬೇಕು ಅಂದರೆ ಈ ಥರ ಸುತ್ತಮುತ್ತ ಇದ್ದೀರಾ, ವೈಟ್ ಪಲಾವು ಹುಡುಕ್ತಾ ಇದ್ದೀರಾ, ತುಂಬ ದೂರ ಹೋಗಬೇಕು ಅಂದ್ಕೊಂಡ್ರೆ ಈಗ ಇಲ್ಲೇ ಹತ್ರನೇ ಇದೆ. ನಾನು ಬಂದ್ಬಿಟ್ಟು ಇದನ್ನು ಟ್ರೈ ಮಾಡ್ಬೋದು. ಮಸ್ಟ್ ಟ್ರೈ ಡಿಶ್ಶು. ಸಪ್ರೇಟಾಗಿ ಅದು ಟ್ರೈ ಮಾಡಿ, ಇಲ್ಲ ಕಾಂಬೋನಾದ್ರು ಟ್ರೈ ಮಾಡಿ, ಚೆನ್ನಾಗಿದೆ. ಮಟನ್ ಡಿಶಸ್ ಎಲ್ಲ ಸೂಪರ್ ಆಯಿತು. ಏನು ಚಿಕನ್ ಕಾಂಬೋನು ಇರುತ್ತೆ, ಚಿಕನ್ ಕಾಂಬೋನು ಟ್ರೈ ಮಾಡ್ಬೋದು. ಬಟ್ ನಾವು ಗೊತ್ತಲ್ಲ, ಇವತ್ತು ಮಟನ್ಗೆ ಆದ್ಯತೆ ಜಾಸ್ತಿ, ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋದು. ಸೊ ನೀಟಾಗಿ ಖಾಲಿ ಮಾಡ್ಬಿಟ್ಟು ಇನ್ನು ಮೀಲ್ಸ್ ಎಲ್ಲ ಇದೆ, ಎಲ್ಲರೂ ತಿನ್ನಬೇಕು. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ, ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗಿ ಊಟ ಆದಮೇಲೆ ಸೊ ಆ ವೆಜ್ ಮೀಲಲ್ಲೂ ಒಂದು ಸ್ವೀಟ್ ಕೊಟ್ಟಿದ್ರು, ಗುಲಾಬ್ ಜಾಮೂನು. ಇದು ಕಾಂಬೋ, ಮಟನ್ ಕಾಂಬೋಗೂ ಕೊಟ್ಟಿದ್ರು. ಸೊ ಟೇಸ್ಟ್ ಮಾಡುವ ಒಂದು ಗುಲಾಬು ಜಾಮೂನು. ಸೂಪರ್. ಸೊ ಫೈನಲಾಗಿ ನೀವು ಸುತ್ತಮುತ್ತ ಇದ್ದೀರಾ, ಒಂದೊಳ್ಳೆ ಆ್ಯಂಬಿಯನ್ಸಲ್ಲಿ ಒಳ್ಳೆ ನಾಟಿ ಸ್ಟೈಲು ಮತ್ತು ಆಂಧ್ರ ಸ್ಟೈಲು ತಿನ್ನಬೇಕು ಅಂದರೆ ಈ ಜಾಗ ಬರಬೇಕು. ಪ್ಲಸ್ ತಂದೂರೆಲ್ಲ ಸಿಗುತ್ತೆ, ಇದು ಆಪ್ಷನ್ಸ್ ಇದೆ. ಬಟ್ ನಾವು ಬರೀ ನಾಟಿ ಸ್ಟೈಲು ಕಾಂಬೋ ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಆಂಧ್ರ ಸ್ಟೈಲ್ ತರಿಸಿದ್ವಿ, ಅದ್ಭುತವಾಗಿತ್ತು. ಮೇಯ್ನಾಗಿ ಬಂದ್ಬಿಟ್ಟು ಆಂಧ್ರ ಮೀಲಲ್ಲಿ ಪಪ್ಪು ಮತ್ತು ಗನ್ ಪೌಡರ್ ಸೂಪರ್ ಅಲ್ಟಿಮೇಟ್ ಬ್ಲಾಸ್ಟ್ ಆಯ್ತಿತ್ತು ಬಾಯಲ್ಲಿ, ಸ್ಪೈಸಿಯಾಗೆ ಮಸಾಲಭರಿತವಾಗಿ ಅದ್ಭುತ. ಮಿಸ್ ಮಾಡ್ದಿರಾ, ಒಬ್ಬರೇ ಬಂದು ಲಿಮಿಟಾಗಿ ತಿಂತೀರಾ ಅಂದರೆ ಪ್ಲೇಟ್ ಮೀಲ್ಸ್ ತೊಗೊಂಬಿಡಿ. ವೆಜ್ ಪ್ಲೇಟ್ ಮೀಲ್ಸ್ ತೊಗೊಂಡು ಸ್ಟಾರ್ಟರ್ಸಲ್ಲಿ ಯಾವುದನ್ನ ಟ್ರೈ ಮಾಡ್ಬೋದು. ವೆಜ್ಜಲ್ಲೂ ಗಂಗೂರದು
ಪನ್ನೀರ್ ಇತ್ತಲ್ಲ ಅದು ಸೂಪರಾಗಿತ್ತು. ಸೇಮ್ ರೆಸಿಪಿನಲ್ಲಿ ನೀವು ಚಿಕನ್ನು ಸಿಗುತ್ತೆ, ಅದು ಟ್ರೈ ಮಾಡ್ಬೋದು. ಆಮೇಲೆ ಇದು ಕರ್ಬೇವಿನ ಸೊಪ್ಪಿನ ಫ್ಲೇವರಲ್ಲಿ ತಿಂತೀರಾ ಅಂದರೆ ಇದು ಕರಿ ಲೀವ್ಸ್ ಚಿಕನ್ನ ಟ್ರೈ ಮಾಡಿ. ತುಂಬ ಜನಕ್ಕೆ ಇಷ್ಟ ಆಗೋಲ್ಲ, ಬಟ್ ಇದು ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ನಿಮಗೆ ಕಹಿ ಹೊಡಿಯಲ್ಲ, ಒಂದೊಂದು ಕಡೆ ಕಹಿ ಬರುತ್ತೆ, ಬಟ್ ಇದು ಕಹಿ ಬಂದಿಲ್ಲ, ಪರ್ಫೆಕ್ಟಾಗಿ ಮಾಡಿದರು. ಸೊ ಅದು ಚೆನ್ನಾಗಿರುತ್ತೆ. ಈಗ ವೆಜ್ ಏನಾದ್ರು ಮೀಲ್ ತೊಗೊಂಡಾಗ ಸೈಡಲ್ಲಿ ತಿನ್ನಬೇಕು ಅಂದರೆ, ಇಲ್ಲ ನನಗೆ ನಾನ್ ವೆಜ್ಜೇ ಪರ್ಟಿಕ್ಯುಲರ್ ಆಗಿ ಅಂದರೆ ನಾನ್ ವೆಜ್ಜಲ್ಲೂ ಬೇಜಾನ್ ಆಪ್ಷನ್ಸ್ ಇದೆ. ಅದರಲ್ಲಿ ನಾಟಿ ಸ್ಟೈಲಲ್ಲಿ ಹೊಸತಡಕ್ಕೂ ಮಟನ್ ಕಾಂಬೋ ಮಸ್ಟ್ ಟ್ರೈ, ಸೂಪರಾಗಿರುತ್ತೆ. ವೈಟ್ ಪಲಾವು ಅಲ್ಟಿಮೇಟು, ಫ್ಲೇವರ್ಫುಲ್ಲು, ಘಮ ಅಂತ ಇರುತ್ತೆ, ತುಪ್ಪದ ಘಮ ಯಥೇಚ್ಛವಾಗಿರುತ್ತೆ. ಅದು ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಆಮೇಲೆ ಮಟನ್ ಫ್ರೈ ಡಿಫ್ರೆಂಟ್ ಆಗಿತ್ತು, ನನಗೆ ಇಷ್ಟ ಆಯಿತು, ಸಕಾಲಾಗಿ ಇಷ್ಟ ಆಯಿತು. ಅದನ್ನು ಟ್ರೈ ಮಾಡಿ. ಪ್ಲಸ್ ಚಿಕನಲ್ಲೂ ಸಿಗುತ್ತೆ. ಚಿಕನ್ ಪಲಾವ್ ಕೂಡ ಸೇಮ್ ರೆಸಿಪಿನೇ, ವೈಟ್ ಪಲಾವೇ ಬರೋದು. ಸೊ ನೀವು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಅಲ್ಲೂ ಚಿಕನ್ ಫ್ರೈ, ಕಬಾಬು ಆ ಥರ ಬರುತ್ತೆ. ಸೊ ವರ್ತ್, ಒಂದೊಳ್ಳೆ ಟೇಸ್ಟು, ಅಲ್ಟಿಮೇಟ್ ಆಗಿತ್ತು, ಒಳ್ಳೆ ಆ್ಯಂಬಿಯನ್ಸು. ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಸುತ್ತಮುತ್ತ ಇರೋರಿಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.